ಸಮಾರಂಭ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ಜಗದ್ಗುರು ನಿರಂಜನಾನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಈಗ ತಾನೇ ಉದ್ಘಾಟನೆ ಮುಗಿಸ್ಕೊಂಡು ನಿರ್ಗಮಿಸಿರುವ ನಮ್ಮ ವಿಜಯ ವರಿಷ್ಠಾಧಿಕಾರಿಗಳಂತಹ ಶ್ರೀ ಶೇಖರ್ ಅವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಕುಬೇಂದ್ರ ನಕ್ಕಪ್ಪನವರೇ ಹಾಗೂ ಹಿರಿಯರಾದಂಥ ರೇಣುಸಿದ್ದಪ್ಪನವರೇ ಹಾಗೂ ವೇದಿಕೆ ಮೇಲಿರುವ ಕನಕ ಗುರುಪೀಠ ಟ್ರಸ್ಟ್ನ ಸೆಕ್ರೆಟರಿ ಆದಂಥ ಮಂಜಣ್ಣವರೇ ಹಾಗೂ ಈಗ ತಾನೇ ಪ್ರವಚನ ನೀಡಿದಂಥ ಆನಂದ್ ರುಬೇರಿಯವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಭಿಕರೇ ಮತ್ತು ಈ ಜೊತೆ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರುವ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ಒಂದೇ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಮಠದ ಆವರಣದಲ್ಲಿ ಹೋದ ವರ್ಷ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕನಕ ನೌಕರ ಬಳಗದವರು. ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಯಾಕಂದ್ರೆ ಪ್ರತಿ ಸರಿ ಒಂದು ಏನು ತಾವೆಲ್ಲ ಕಷ್ಟಪಟ್ಟು ಓದಿರ್ತೀರಿ, ತಮ್ಮನ್ನ ಗುರುತಿಸಿ ಒಂದು ಕರ್ಕೊಂಡ್ಬಂದು ನಮ್ಮ ಮಠದ ಆವರಣದಲ್ಲಿ ನಮ್ಮ ಸ್ವಾಮೀಜಿ ಕಡೆಯಿಂದ ಒಂದು ಆಶೀರ್ವಾದ ಇರ್ಬೋದು, ಏನೋ ಒಂದು ನೀವು ಸಣ್ಣ ಕಾಣಿಕೆ ಕೊಟ್ಟು ತಾವು ಮುಂದೆ ಹೋಗ್ಲಿಕ್ಕೆ ಒಂದು ಪ್ರೇರಣೆ ನೀಡ್ತಾ ಇದ್ದೀರಿ. ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಹರಿಹರ ತಾಲೂಕು ಜನತೆ ಪರವಾಗಿ ನಮ್ಮ ಕನಕ ನೌಕರರ ಬಳಗದವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಒಂದು ಹೆಮ್ಮೆ. ನಮ್ಮ ಸಮಾಜದಿಂದ ನಮ್ಮ ಹರಿಹರ ತಾಲೂಕಿನಲ್ಲಿ ಕನಕ ನೌಕರ ಬಳಗದವರು ಮಾಡ್ತಾ ಇದ್ದಾರೆ. ಸೊ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಮತ್ತೆ ನಾನು ತುಂಬಾ ಕಾರ್ಯಕ್ರಮಗಳಿದಾವೆ, ಜಾಸ್ತಿ ಸಮಯ ತಗೊಳ್ಳಲ್ಲ. ಈಗೇನು ತಾವು SLC ಮತ್ತು PUC ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀನಿ. ತಾವು 21 ವರ್ಷದಿಂದ ಏನು ನಡ್ಕೊತ ಬರ್ತಾ ಇದ್ದೀರಿ. ನಿಮ್ಮ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೂಡ ನಾನು ಕೈ ಜೋಡಿಸ್ತೇನೆ. ಮತ್ತು ಈ ಕಾರ್ಯ ಒಂದು ಪ್ರಸ್ತಾವನೆ ಇಟ್ಟಿದ್ದೀನಿ, ಒಂದು ನಿಮ್ಮ ಸಂಘಕ್ಕೆ ಒಂದು CSI ಇಡಬೇಕು ಅಂತ ಹೇಳಿ. ಅದನ್ನ ಮಾತ್ರ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಹರಿಹರದಲ್ಲಿ ಸುಮಾರು CSIಗಳು ಖಾಲಿ ಇದ್ದಾವೆ ಈಗ. ಅದರಲ್ಲಿ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರೆ ನಮ್ಮ ಜಿಲ್ಲಾ ಮಂತ್ರಿಗಳು ಇರ್ಬೋದು, ನಮ್ಮ ಅಡೂಢ ಅಧ್ಯಕ್ಷರು ಇರ್ಬೋದು, ನಾನು ಕೂಡ ಪ್ರಸ್ತಾವನೆ ಕೊಡ್ತೇನೆ. ನೀವು ಒಂದು ಲೀಸ್ಟ್ ಕೊಡ್ತೇನೆ, ನೀವು ನೋಡ್ಕೊಂಡ್ಬನ್ನಿ ಯಾವ ಸೈಟ್ ಬೇಕು ಅಂತ. ಸೊ ಅದ್ರಲ್ಲಿ ನಿಮ್ಮ ಬಜೆಟ್ಗೆ ಯಾವ ಮ್ಯಾಚ್ ಆಗುತ್ತೆ ನೋಡಿ. ಈಗ ಗುರುಗಳ ಆಶೀರ್ವಾದದಿಂದ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಒಂದು 100-200 ಸೈಟ್, ದೊಡ್ಡ ಸೈಟ್ ಅದು. ಸೊ ಅದೇ ಥರ ಹರಿಹರದಲ್ಲಿ ಆದರೆ ಒಂದು ತುಂಬ ಒಳ್ಳೆಯ ವಿಚಾರ. ಅದನ್ನೊಂದು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಮತ್ತೆ ನೀವು ಮುಂದಿನ ದಿನಗಳಲ್ಲಿ ಇವತ್ತೇನು SLC ಮತ್ತು PUC ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಾ, ಇನ್ನು ಮುಂದುವರೆದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಟೈಪ್ ಏನೋ ಒಂದು ಮಾಡಿ, ಏನು ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಸ್ಟೂಡೆಂಟ್ ತುಂಬಾ ಜನ ರೂರಲ್ ಅಲ್ಲಿ ಓದಬೇಕು ಅಂತ ಎಲಿಜಿಬಲ್ ಆಗಿರ್ತಾರೆ, ಬಟ್ ಅವರಿಗೆ ಅನುಕೂಲ ಇರಲ್ಲ. ಸೊ ಅದು ಒಂದು ಪ್ರಯತ್ನ ಮಾಡಿ ಆ ಮಟ್ಟಕ್ಕೆ ನಿಮ್ಮ ಸಂಘ ಬೆಳೀಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ನಿಮ್ಮ ಸಂಘದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಮ್ಮ ವೈಯಕ್ತಿಕವಾಗಿ ನಾನು ನಿಮ್ಮ ಜೊತೆಗಿರ್ತೀನಿ. ಯಾಕಂದ್ರೆ ತುಂಬಾ ನಾನು ಸುಮಾರು ಜನ ನೋಡ್ತಾ ಇದ್ದೀನಿ, ಈಗ ಇಂಜಿನಿಯರಿಂಗ್ ಎಲಿಜಿಬಲ್ ಆಗಿರ್ತಾರೆ, ಅವ್ರಿಗೆ ಹೋಗ್ಲಿಕ್ಕೆ ತೊಂದರೆ ಆಗಿರುತ್ತೆ. ಆಮೇಲೆ ಗೌರ್ಮೆಂಟ್ ನೀಟ್ ಪರೀಕ್ಷೆಯಿಂದ ಮೆಡಿಕಲ್ಗೆ ಎಲಿಜಿಬಲ್ ಆಗಿರ್ತಾರೆ, ಬಟ್ ಏನೋ ಒಂದು 4 ಲಕ್ಷ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅವರಿಗೆ. ಸೊ ಆ ಥರ ವರ್ಷಕ್ಕೆ ಯಾರೋ ಒಂದು ವಿದ್ಯಾರ್ಥಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು. ಯಾರೋ ಒಬ್ಬರಿಗೆ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಒಂದು ಮೆಡಿಕಲ್ ಸೀಟ್ನ ವ್ಯವಸ್ಥೆ ಮಾಡಿ, ಗೌರ್ಮೆಂಟ್ ಸೀಟ್ನಿಂದ ಯಾರಾಗಿರ್ತಾರೋ ರೂರಲ್ ಪಕ್ಕ ನಮ್ಮ ಗ್ರಾಮೀಣ ಭಾಗದವರಿಗೆ ಒಂದು ಅವರಿಗೆ ಗೌರ್ಮೆಂಟ್ ಫೀಸು ಕಟ್ಟಕ್ಕಾಗಲ್ಲ. ಈಗ ಮೊನ್ನೆನೂ ನೋಡಿರುವಂಥ ನಮ್ಮ ಅದೇ ಸಿಟಿ ಒಳಗಡೆ ಒಂದು ಟ್ರ್ಯಾಕ್ಟರ್ ಡ್ರೈವರ್ ಮಗಳು BAದಲ್ಲಿ ಫಸ್ಟ್ ಬಂದಿದ್ದಾಳೆ, ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿದ್ದಾಳೆ. ಸೊ ಅದನ್ನೆಲ್ಲ ಆ ಥರ ಎಲ್ಲ ಪ್ರತಿಭೆಗಳು ಅಲ್ಲಲ್ಲಿ ಬರ್ತಿ ಹೋಗ್ತಾ ಇದ್ದಾವೆ. ಆ ಥರ ಪ್ರತಿಭೆನ ಹುಡುಕಿದಾಗ ಅವ್ರಿಗೆ ಮುಂದುವರಲಿಕ್ಕೆ ಒಂದು ದಾರಿ ಮಾಡ್ಕೊಡ್ಲಿಕ್ಕೆ ನಿಮ್ಮ ಸಂಘ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸಿ ನಾನು ಮಾತು ಕೊಡ್ತೇನೆ.